ಹಾಯ್ ಸ್ನೇಹಿತರೆ, ನೀವೆಲ್ಲ ಸಾಮಾನ್ಯವಾಗಿ ಮಹಾಭಾರತ ಕಥೆಯಲ್ಲಿ ಬರುವಂತಹ ಅಶ್ವತ್ಥಾಮನ ಬಗ್ಗೆ ಕೇಳಿರ್ತೀರಿ ಅಲ್ವೇ? ಈ ಕಥೆಯಲ್ಲಿ ಬರುವ ಗುರು ದ್ರೋಣಾಚಾರ್ಯರ ಮಗನೇ ಅಶ್ವತ್ಥಾಮ. ಈತ ಮಹಾನ್ ಯೋಧನಾದರೂ ಕೂಡ ಈತನ ಹೆಸರು ಮಾತ್ರ ಶಾಪಗ್ರಸ್ತ ಯೋಧರ ಸಾಲಿನಲ್ಲಿ ಇರುವಂತಾಗಿದೆ. ಇದಕ್ಕೆ ಕಾರಣ ಶ್ರೀಕೃಷ್ಣ ಕೊಟ್ಟಂತಹ ಅದೊಂದು ಶಾಪ. ಆ ಒಂದು ಶಾಪದಿಂದ ಅಶ್ವತ್ಥಾಮ ಇಂದಿಗೂ ಕೂಡ ಭೂಮಿಯ ಮೇಲೆ ನರಕಯಾತನೆಯನ್ನ ಅನುಭವಿಸ್ತಿದ್ದಾನೆ ಅಂತ ಹೇಳಲಾಗುತ್ತೆ. ಈ ಬಗ್ಗೆ ಒಂದು ಕಥೆ ಕೂಡ ಇದೆ. ಹಾಗಿದ್ರೆ ಇವತ್ತು ನಾವು ಮಹಾನ್ ಜ್ಞಾನಿಯಾಗಿದ್ದ ಅಶ್ವತ್ಥಾಮನಿಗೆ ಶ್ರೀಕೃಷ್ಣ ಯಾಕೆ ಶಾಪ ಕೊಟ್ಟ, ಅಲ್ಲದೆ ಶ್ರೀಕೃಷ್ಣ ಅಶ್ವತ್ಥಾಮನಿಗೆ ಏನಂತ ಶಾಪ ಕೊಟ್ಟ, ಇದೀಗ ಅಶ್ವತ್ಥಾಮ ಎಲ್ಲಿದ್ದಾನೆ ಎಂಬ ಇತ್ಯಾದಿ ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಸ್ನೇಹಿತರೆ, ಮಹಾಭಾರತದಲ್ಲಿ ಗುರು ದ್ರೋಣಾಚಾರ್ಯರು ಅನೇಕ ವಿದ್ಯೆಗಳನ್ನ ಬಲ್ಲವರಾಗಿದ್ರು. ಹೀಗಾಗಿಯೇ ಎಲ್ಲ ರಾಜರು, ಅವರ ಪುತ್ರರು, ಮಹಾನ್ ವ್ಯಕ್ತಿಗಳು ಆ ಕಾಲದಲ್ಲಿ ದ್ರೋಣರ ಬಳಿ ಬಂದು ಯುದ್ಧ ಕಲೆಗಳನ್ನ ಕಲಿತುಕೊಳ್ಬೇಕು ಅಂತ ಇಚ್ಛೆ ಪಡ್ತಾ ಇದ್ರು. ಇನ್ನು ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಕೌರವರ ಪರ ನಿಂತು ಯುದ್ಧವನ್ನ ಮಾಡ್ತಾರೆ. ಹೀಗಾಗಿ ದ್ರೋಣಾಚಾರ್ಯರನ್ನ ಸೋಲಿಸೋದು ಪಾಂಡವರಿಗೆ ತುಂಬಾ ಕಷ್ಟ ಆಗಿತ್ತು. ಇದೇ ಕಾರಣಕ್ಕೆ ಪಾಂಡವರು ಶ್ರೀಕೃಷ್ಣನ ಸಲಹೆಯನ್ನ ಪಡೆದು ದ್ರೋಣಾಚಾರ್ಯರನ್ನ ಮೋಸದಿಂದ ಕೊಲ್ತಾರೆ ಅನ್ನೋದು ಕಥೆಯಲ್ಲಿದೆ. ಹಾಗಿದ್ರೆ ದ್ರೋಣಾಚಾರ್ಯರು ಹೇಗೆ ಜೀವ ಬಿಟ್ರು ಅನ್ನೋದಕ್ಕೂ ಒಂದು ಕಥೆ ಇದೆ. ಗುರು ದ್ರೋಣಾಚಾರ್ಯರು ತಮ್ಮ ಮಗ ಅಶ್ವತ್ಥಾಮನ ಮೇಲೆ ಅತೀತವಾದಂತಹ ಪ್ರೀತಿಯನ್ನ ಹೊಂದಿದ್ರು. ಎಷ್ಟಾದ್ರೂ ಪುತ್ರ ವ್ಯಾಮೋಹ ಅಲ್ವೇ? ಅಶ್ವತ್ಥಾಮನು ಸಹಿತ ಯುದ್ಧ ಭೂಮಿಯಲ್ಲಿ ಕೌರವರ ಪರವಾಗಿ ಪಾಂಡವ ಪಕ್ಷದ ಇತರ ಯೋಧರೊಂದಿಗೆ ವೀರಾವೇಶದಿಂದ ಹೋರಾಡ್ತಿದ್ದ. ಆದ್ರೆ ಭೀಮ ಯುದ್ಧ ಭೂಮಿಯಲ್ಲಿ ಅಶ್ವತ್ಥಾಮ ಅನ್ನೋ ಆನೆಯನ್ನ ಕೊಂದು ಅಶ್ವತ್ಥಾಮ ಹತ ಕುಂಜರ ಎಂದು ಹೇಳ್ತಾನೆ. ಹೀಗೆ ಹೇಳುವಾಗ ಕುಂಜರ ಅನ್ನೋ ಪದವನ್ನ ಮೆತ್ತಗೆ ಹೇಳ್ತಾನೆ. ಇದನ್ನ ಕೇಳಿದ ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ತನ್ನ ಮಗ ಅಶ್ವತ್ಥಾಮನೇ ಕೊಲ್ಲಲ್ಪಟ್ಟ ಅಂತ ಅಂದ್ಕೊಂಡ್ಬಿಡ್ತಾರೆ. ದುಃಖಿತರಾಗ್ತಾರೆ. ದೃಷ್ಟದ್ಯುಮ್ನನಿಗೆ ಅವಕಾಶ ಸಿಕ್ಕ ತಕ್ಷಣ ಅವನು ಹಿಂದಿನಿಂದ ಬಂದು ಗುರು ದ್ರೋಣಾಚಾರ್ಯರ ಶಿರಚ್ಛೇದನವನ್ನ ಮಾಡ್ತಾನೆ. ಇದು ಪುರಾಣದಲ್ಲಿ ಉಲ್ಲೇಖವಿರುವ ಕಥೆಯಾಗಿದೆ. ಸ್ನೇಹಿತರೆ, ಅಶ್ವತ್ಥಾಮನಿಗೆ ತನ್ನ ತಂದೆಯನ್ನ ಯುದ್ಧ ಭೂಮಿಯಲ್ಲಿ ಮೋಸದಿಂದ ಕೊಲ್ಲಲಾಗಿದೆ ಅನ್ನೋ ವಿಷಯ ತಿಳಿಯುತ್ತೆ. ಆ ಕ್ಷಣದಿಂದಲೇ ಅವನು ಪಾಂಡವರ ಮೇಲೆ ಕೋಪೋದ್ರಿಕ್ತನಾಗ್ತಾನೆ. ಹೇಗಾದ್ರೂ ಸರಿ ತಂದೆಯ ಸಾವಿಗೆ ಪ್ರತಿಕಾರ ತೀರಿಸಿಕೊಳ್ಳಲೇಬೇಕು, ಪಾಂಡವರ ವಂಶವನ್ನ ನಿರ್ವಂಶ ಮಾಡಬೇಕು ಅಂತ ಪಣ ತೊಡ್ತಾನೆ. ಆಮೇಲೆ ಅಶ್ವತ್ಥಾಮ ತನ್ನ ಸೇಡನ್ನ ತೀರಿಸಿಕೊಳ್ಳೋಕೆ ನಾರಾಯಣಾಸ್ತ್ರದಿಂದ ಪಾಂಡವ ಸೈನ್ಯದ ಮೇಲೆ ದಾಳಿ ಮಾಡ್ತಾನೆ. ಆದ್ರೆ ಶ್ರೀಕೃಷ್ಣ ಪಾಂಡವರನ್ನ ರಕ್ಷಣೆ ಮಾಡ್ತಾನೆ. ಈ ಘಟನೆಯಿಂದ ಅಶ್ವತ್ಥಾಮನ ಕೋಪ ಮತ್ತಷ್ಟು ಹೆಚ್ಚಾಗುತ್ತೆ. ಇದಕ್ಕೆ ಒಂದು ಉಪಾಯ ಮಾಡ್ತಾನೆ. ರಾತ್ರೋರಾತ್ರಿ ಪಾಂಡವರ ಶಿಬಿರಕ್ಕೆ ಹೋಗಿ ಪಾಂಡವರು ಮಲಗಿದ್ದಾಗ ಅವರನ್ನ ಕೊಲ್ಬೇಕು ಅಂತ ಪ್ರಯತ್ನ ಪಡ್ತಾನೆ. ಆದ್ರೆ ಆ ರಾತ್ರಿ ದ್ರೌಪದಿಯ 5 ಪುತ್ರರು, ತಮ್ಮ ತಾಯಿ ಮತ್ತು 5 ಪಾಂಡವರನ್ನ ಭೇಟಿಯಾಗೋಕಂತ ಶಿಬಿರಕ್ಕೆ ಬಂದಿರ್ತಾರೆ. ಹಾಗಾಗಿ ಅಶ್ವತ್ಥಾಮ ಪಾಂಡವ ವಂಶದ 5 ಮಕ್ಕಳು ಮಲಗಿದ್ದಾಗ ಅವರೆಲ್ಲರನ್ನ ಕೊಂದು ಹಾಕ್ತಾನೆ. ಇತ್ತ ಶ್ರೀಕೃಷ್ಣನಿಗೆ ಅಶ್ವತ್ಥಾಮ ಪಾಂಡವರ ಎಲ್ಲಾ ಮಕ್ಕಳನ್ನ ಕೊಂದ ವಿಷಯ ತಿಳಿದು ಬಿಡುತ್ತೆ. ಈ ಹೇಯ ಕೃತ್ಯಕ್ಕೆ ಸರಿಯಾದ ಉತ್ತರವನ್ನೇ ಕೊಡಬೇಕು ಅಂತ ಕೃಷ್ಣ ನಿರ್ಧಾರ ಮಾಡ್ತಾನೆ. ಮೊದಲೇ ಕೋಪಗೊಂಡ ಅರ್ಜುನ ತಮ್ಮ ವಂಶದ ಮಕ್ಕಳ ಸಾವಿಗೆ ಕಾರಣನಾದ ಅಶ್ವತ್ಥಾಮನ ಮೇಲೆ ಬ್ರಹ್ಮಾಸ್ತ್ರದಿಂದ ದಾಳಿ ಮಾಡೋಕೆ ನಿರ್ಧಾರ ಮಾಡ್ತಾನೆ. ಆದ್ರೆ ಕೃಷ್ಣ ಇದನ್ನ ತಡೀತಾನೆ. ಆದರೆ ಅಶ್ವತ್ಥಾಮ ಮಾತ್ರ ತನ್ನ ಜೀವವನ್ನ ಉಳಿಸಿಕೊಳ್ಳೋಕೆ ಮುಂದಾಗ್ತಾನೆ. ಹಾಗಾಗಿಯೇ ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸ್ತಾನೆ. ಈ ವೇಳೆ ಶ್ರೀಕೃಷ್ಣನು ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರ ಬಳಸೋದನ್ನ ನಿಲ್ಲಿಸೋಕೆ ಹೇಳ್ತಾನೆ. ಆದ್ರೆ ಅಶ್ವತ್ಥಾಮ ಮಾತ್ರ ಬ್ರಹ್ಮಾಸ್ತ್ರದ ದಿಕ್ಕನ್ನ ಬದಲಿಸಿ ಅಭಿಮನ್ಯುವಿನ ಪತ್ನಿ ಉತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಿದ್ದ ಮಗುವಿನ ಕಡೆಗೆ ಆ ಬ್ರಹ್ಮಾಸ್ತ್ರವನ್ನ ತಿರುಗಿಸ್ತಾನೆ. ಆದ್ರೆ ಶ್ರೀಕೃಷ್ಣ ತನ್ನ ಶಕ್ತಿಯಿಂದ
ಉತ್ತರೆಯ ಸತ್ತ ಮಗುವನ್ನ ಮತ್ತೆ ಬದುಕಿಸ್ತಾನೆ. ಮೊದಲೇ ತಂದೆಯ ಸಾವಿನ ಪ್ರತಿಕಾರ ತೀರಿಸಲು ಹವನಿಸುತ್ತಿದ್ದ ಅಶ್ವತ್ಥಾಮನನ್ನ ತಡೆಯೋದು ಪಾಂಡವರಿಗೆ ತುಂಬಾನೇ ಕಷ್ಟವಾಗುತ್ತೆ. ಅಶ್ವತ್ಥಾಮನ ಕೋಪ ಕೇವಲ ಪಾಂಡವರಿಗೆ ಮಾತ್ರವಲ್ಲ, ಬ್ರಹ್ಮಾಂಡದ ಮೇಲೂ ಅದು ಕೆಟ್ಟ ಪರಿಣಾಮವನ್ನ ಬೀರಲು ಪ್ರಾರಂಭಿಸುತ್ತೆ. ಹೀಗಾಗಿ ಶ್ರೀಕೃಷ್ಣ ದ್ರೌಪದಿ ಮತ್ತು ಪಾಂಡವರ ಮುಗ್ಧ ಪುತ್ರರನ್ನ ಕೊಂದು ಗರ್ಭದಲ್ಲಿರುವ ಮಗುವನ್ನು ಕೊಲ್ಲಲು ಯತ್ನಿಸಿದ್ದಕ್ಕಾಗಿ ಅಶ್ವತ್ಥಾಮನನ್ನ ಶಿಕ್ಷಿಸುತ್ತಾನೆ. ಅಶ್ವತ್ಥಾಮನ ದಿವ್ಯ ರತ್ನವನ್ನ ಆತನ ಹಣೆಯಿಂದ ಹೊರಗೆ ತೆಗಿತಾರೆ. ಆದರೂ ಸಹ ಅಶ್ವತ್ಥಾಮನ ಕೋಪ ಶಾಂತವಾಗೋದೇ ಇಲ್ಲ. ಶ್ರೀಕೃಷ್ಣನ ಮೇಲೆ ಅಶ್ವತ್ಥಾಮ ಯುದ್ಧ ಮಾಡೋಕೆ ಕೂಡ ಮುಂದಾಗಿರ್ತಾನೆ. ಆಗ ಶ್ರೀಕೃಷ್ಣ ಅಶ್ವತ್ಥಾಮನ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ, ನಿನ್ನ ತಂದೆಯ ಮರಣವನ್ನ ನೀನು ಸ್ವೀಕರಿಸ್ತಾ ಇಲ್ಲ, ಹೀಗಾಗಿ ನಿನ್ನ ಸಾವಿನ ಸತ್ಯ ಕಲಿಯುಗದ ಕೊನೆಯವರೆಗೂ ನಿನ್ನಿಂದ ದೂರವಿರುತ್ತೆ ಅಂತ ಶಾಪವನ್ನ ಕೊಡ್ತಾನೆ. ನೀನು ತುಂಬಾ ಪಾಪ ಮಾಡಿದ್ರಿಂದ ಮನುಷ್ಯರ ನಡುವೆ ವಾಸಿಸುವ ಯೋಗ್ಯತೆ ಸಹ ನಿನಗೆ ಇಲ್ಲ. ಆದ್ರಿಂದ ನೀನು ಶಾಶ್ವತವಾಗಿ ಭೂಮಿಯ ಮೇಲೆ ಅಲೆದಾಡುವಂತಾಗ್ಲಿ. ನಿನ್ನ ದೇಹದ ದಿನಗಳು ಕಳೆದಂತೆ ಚಿಕ್ಕದಾಗುತ್ತಾ ಹೋಗುತ್ತೆ, ವಾಸನೆಯಿಂದ ತುಂಬಿರುತ್ತೆ, ನಿನ್ನ ಪಾಪ ನಿನ್ನ ದೇಹದ ಮೇಲೆ ಕಾಣಿಸಿಕೊಳ್ತಾ ಹೋಗುತ್ತೆ ಅಂತ ಶಾಪವನ್ನ ಕೊಡ್ತಾನೆ. ಇದೇ ಕಾರಣಕ್ಕೆ ಅಶ್ವತ್ಥಾಮ ಶ್ರೀಕೃಷ್ಣನ ಶಾಪದ ಪರಿಣಾಮದಿಂದ ಯುಗ ಯುಗಗಳಿಂದಲೂ ಭೂಮಿಯ ಮೇಲೆ ಅಲಿದಾಡ್ತಿದ್ದಾನೆ ಅಂತ ಹೇಳಲಾಗುತ್ತೆ. ಅಲ್ಲದೆ ಇದೀಗ ಕೂಡ ಅಶ್ವತ್ಥಾಮನ ಬಗ್ಗೆ ಅನೇಕ ಗಾಳಿ ಸುದ್ದಿಗಳು ಕೇಳಿ ಬರುತ್ತಿವೆ. ಅದಕ್ಕೆ ಪುಷ್ಟೀಕರಣ ಅಂತ ಕಾಡಿನಲ್ಲಿ 7 ಅಡಿ ಎತ್ತರದ ವ್ಯಕ್ತಿಯೊಬ್ಬ ಓಡಾಡೋದನ್ನ ನೋಡಿರೋದಾಗಿ ಅನೇಕ ಜನ ಹೇಳ್ಕೊಂಡಿದ್ದಾರೆ. ಈ ಮನುಷ್ಯನ ದೇಹದಿಂದ ರಕ್ತ ಹರಿತಾ ಇರ್ತದಂತೆ, ದೂರದಿಂದಲೇ ಕೆಟ್ಟ ವಾಸನೆ ಬರ್ತಿತ್ತು ಎಂದು ಹೇಳಲಾಗಿದೆ. ಆದ್ರೆ ಇವುಗಳನ್ನು ಸ್ಪಷ್ಟವಾಗಿ ಹೇಳಲು ಯಾವುದೇ ದಾಖಲೆಗಳಿಲ್ಲ. ಮಹಾಭಾರತದ ಕಥೆಯ ಪ್ರಕಾರ ಕೃಷ್ಣ ಅಶ್ವತ್ಥಾಮನನ್ನ ಕಲಿಯುಗದ ಕೊನೆಯವರೆಗೂ ಅಲೆದಾಡುವಂತೆ ಶಾಪ ನೀಡಿದ್ದಾನೆ ಅಂತ ಹೇಳಲಾಗಿದೆ. ಸ್ನೇಹಿತರೆ, ನೋಡಿದ್ರಲ್ಲ, ಅಶ್ವತ್ಥಾಮ ಯಾಕೆ ಶ್ರೀಕೃಷ್ಣನ ಶಾಪಕ್ಕೆ ಗುರಿಯಾಗದ ಕಲಿಯುಗದಲ್ಲಿ ಭೂಮಿಯ ಮೇಲೆ ತಿರುಗಾಡ್ತಿದ್ದಾನೆ ಅಂತ ಗೊತ್ತಾಯ್ತಲ್ಲ. ಇದೇ ತರಹದ ಜೀವನಕ್ಕೆ ಮಾರ್ಗಸೂಚಿಯಾಗೋ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.